ಹಾಯ್ ವೀವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಹೊಸದಾಗಿ ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹೊಸದಾಗಿ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಕಡಲೆಕಾಳಿನ ಪುದೀನ ಬಾತ್ ಅಂತ. ಇದು ಕಡಲೆಕಾಳು ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಯಾರೂ ಟ್ರೈ ಮಾಡಿರಲ್ಲ ಅಂದ್ಕೊಂಡಿದ್ದೀನಿ. ಆದರೆ ಈ ಒಂದು ರೆಸಿಪಿನ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಕೊಂಡು ತಟ್ಟೆನ ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಈ ಕಡಲೆಕಾಳಿನ ಪುದೀನ ಬಾತ್ನ ಮಾಡೋಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು, ಕಷ್ಟನೇ ಇಲ್ಲ. ಇದನ್ನು ಮೊದಲಿಗೆ ಮಾಡೋದಕ್ಕೆ ಒಂದು ಪಾತ್ರೆ ತೊಗೋಬೇಕು. ಅಗಲವಾಗಿರೋ ಪಾತ್ರೆನ ನಾವು ಕುಕ್ಕರಲ್ಲಿ ಮಾಡ್ತೀರಿ ಅಂದ್ರೂ ಈಸಿ ಆಗುತ್ತೆ. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಪಾತ್ರೆ ತೊಗೊಂಡು ಅದಕ್ಕೆ ಒಂದು 50 ಗ್ರಾಮಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ ನಂತರ ಪಲಾವ್ ಸ್ಪೈಸಸ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಬಿಡಬೇಕು. ಅದು ಕಲರ್ ಚೇಂಜ್ ಆದಮೇಲೆ 2 ಅಥವಾ 3 ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಅಡುಗೆ ತುಂಬ ರುಚಿ ಇರುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಇದು ಫ್ರೈ ಆಗಿದ ನಂತರ 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಈ ಕಡಲೆಕಾಳು ನಾವು ಪಲ್ಯ ಮಾಡಿರ್ತೀವಿ, ಸಾಂಬಾರು ಮಾಡಿರ್ತೀವಿ, ಮತ್ತು ಉಸ್ಲಿ ಮಾಡಿರ್ತೀರಿ, ಕಡಲೆಕಾಳು ಉಸ್ಲಿ. ಆದರೆ ಈ ಥರ ರೆಸಿಪಿನ ಯಾವತ್ತೂ ಟ್ರೈ ಮಾಡಿರಲ್ಲ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಮನೇಲಿ ಎಲ್ಲರೂ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು 2-3 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು. ಯಾಕಂದರೆ ಇದು ಮೊದಲೇ ಬೇಯಿಸಿದ್ರೆ ರುಚಿ ಅಷ್ಟು ಚೆನ್ನಾಗಿರಲ್ಲ. ಬೇಯಿಸಿ ನಾವು ನೀರನ್ನ ಆಚೆ ಹಾಕ್ಬಿಡ್ತೀರಿ. ಆದರೆ ಈ ಕಡಲೆಕಾಳು ಎಣ್ಣೆಯಲ್ಲೇ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಸ್ವಲ್ಪ ಫ್ರೈ ಆಗಿದ ನಂತರ ಒಂದು 4 ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಟೊಮೆಟೊ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಉಪ್ಪು ಹಾಕಿ ಇದನ್ನು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನಾನಿಲ್ಲಿ ಪುದೀನ ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಪುದೀನ ಪೇಸ್ಟು. ನಾವು ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾವು ಪುದೀನ ಪೇಸ್ಟ್ ಹಾಕಿದ ತಕ್ಷಣ ಇದ್ರ ಕಲರು ಕಡಲೆಕಾಳಿನ ಕಲರ್ ಆಗಿಬಿಡುತ್ತೆ, ಪುದೀನ ಕಲರ್ ಬರಲ್ಲ. ಯಾಕಂದರೆ ಕಡಲೆಕಾಳಿನ ಬಣ್ಣ ಈ ಒಂದು ಗ್ರೇವಿಗೆ ಫುಲ್ ಬಿಟ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಯಾವ ಕಲರ್ ಆಗಿದೆ, ಸಖತ್ತಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮೊದಲೇ ಕಡಲೆಕಾಳನ್ನ ಬೇಯಿಸ್ಬಿಟ್ರೆ ಆ ಕಡಲೆಕಾಳು ಬೆಂದಿರೋ ನೀರಲ್ಲೇ ಪೌಷ್ಟಿಕಾಂಶ ಎಲ್ಲ ಆಚೆ ಹೋಗ್ಬಿಡುತ್ತೆ. ಸೊ ಕಡಲೆಕಾಳನ್ನ ಎಣ್ಣೆಲೇ ಫ್ರೈ ಮಾಡಿದ್ರೆ ಬೇಗನೂ ಬೇಯುತ್ತೆ. ನೋಡಿರಿ, ಈ ಥರ ಬೆಂದ್ಬಿಡುತ್ತೆ. ನಾವು ನೀರು ಹಾಕಿದ್ಮೇಲೂ ಇನ್ನೂ ಸಾಫ್ಟಾಗಿ ಬೇಯುತ್ತೆ. ಇದು ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ ನಾನು. 2 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೋಬೇಕು. ನಾನಿಲ್ಲಿ ಬಿಸಿನೀರನ್ನ ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ. ನಾವು ನೀರನ್ನು ಕುದಿಸಿ ಸಹ ಗ್ರೇವಿ ಜೊತೆ ನೀರು ಹಾಕಿ ನೀರನ್ನು ಕುದಿಸಿ ಸಹ ಮಾಡ್ಕೋಬೋದು. ಮತ್ತು ಪಕ್ಕದಲ್ಲೇ ನೀರಿಟ್ಕೊಂಡು ಈ ಥರ ಅಕ್ಕಿ ಹಾಕಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಹಾಕ್ಕೋಬೋದು. ಹೇಗೆ ಮಾಡಿದ್ರೂ ತುಂಬ ರುಚಿ ಇರುತ್ತೆ ಈ ರೆಸಿಪಿ. ಇಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ಅಳತೆ ಪ್ರಕಾರ ನೀರು ಹಾಕ್ಕೋತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಅಂದರೆ ಅರ್ಧ kg ಅಕ್ಕಿ ಅಂದ್ಕೊತೀನಿ ನಾನು. ಅರ್ಧ kg ಅಕ್ಕಿ, ಇದನ್ನು ಅಕ್ಕಿ ಹಾಕಿ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಇದನ್ನು ತಿರುಗಿಸ್ಕೊಡ್ಬೇಕು, ಎಲ್ಲ ಮಸಾಲೆ ಅಕ್ಕಿಗೆ ನೀರಿಗೆಲ್ಲ ಹಿಡಿಯೋ ಥರ ಇದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಟಾಗ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಕುದಿ ಬಂದಾಗ ಒಂದು ಸ್ವಲ್ಪ ನಾವು ತಿರುಗಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಮೊದಲೇ ನಾವು ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಈಗ ಒಂದು ಸ್ವಲ್ಪ ರುಚಿ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಮೊದಲೇ ನಾವು ಟೇಸ್ಟ್ ನೋಡಿಬಿಟ್ಟು ಅಡುಗೆ ಮಾಡಿದ್ರೆ ತುಂಬ ಯೂಸ್ಫುಲ್ ಅಂದ್ಕೊತೀನಿ. ನಾವು ಉಪ್ಪನ್ನ ನೋಡದೆ ಮಾಡಿಬಿಟ್ರೆ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ
ಆವಾಗಲೇ ಟೊಮೆಟೊ ಬೇಯೋಕ್ಕೂ ಸ್ವಲ್ಪ ಹಾಕಿದ್ದೆ. ಈಗ ಸ್ವಲ್ಪ ಕೊನೆಯದಾಗಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು ಒಂದು ಕುದಿ ಬಂದಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಹಾಕಿ ಇದನ್ನು ಪ್ಲೇಟ್ ಮುಚ್ಚಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಹೈ ಫ್ಲೇಮಲ್ಲಿ ಕುದಿಸಿ ಒಂದು 5 ನಿಮಿಷ ಕುದಿಸಿ ಇದನ್ನು ಮತ್ತೆ ತಿರುಗಿಸ್ಕೊಡ್ಬೇಕು. ಯಾಕಂದರೆ ತಳ ಅಂಟ್ಬಿಡುತ್ತೆ, ಪಾತ್ರೆ ಆಗಿರೋದ್ರಿಂದ ತಳ ಅಂಟೋ ಸಾಧ್ಯತೆ ಇರುತ್ತೆ. ಕುಕ್ಕರಲ್ಲಾದರೆ 2 ವಿಷಿಲ್ನ ಕೂಗಿಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಪಾತ್ರೆಯಲ್ಲಾದರೆ ಸ್ವಲ್ಪ ಸೀದೋಗುತ್ತೆ ಅನ್ನೋ ಭಯ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ತಿರುಗಿಸಿ ಮತ್ತು ಪ್ಲೇಟ್ ಮುಚ್ಚಿ ಹೈ ಫ್ಲೇಮಲ್ಲೇ ಒಂದು 2-3 ನಿಮಿಷ ಇದನ್ನು ಬೇಯಿಸ್ಬೇಕು. ಇದು ಚೆನ್ನಾಗಿ ನೀರೆಲ್ಲ ಕಡಿಮೆ ಆಗ್ತಾ ಬಂದಾಗ ನಾವು ಮತ್ತೆ ಓಪನ್ ಮಾಡಿ ತಿರುಗಿಸ್ಕೊಟ್ಟು ಮತ್ತು ಪ್ಲೇಟ್ ಮುಚ್ಚಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಟ್ರೆ ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಮಾರ್ನಿಂಗ್ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ಮಾಡೋರು ಈ ಥರ ರೆಸಿಪಿನೂ ಟ್ರೈ ಮಾಡ್ಬೋದು. ಪಲಾವು, ಟೊಮೆಟೊ ಬಾತು, ಮೆಂತ್ಯ ಬಾತು, ಪುದೀನ ಬಾತು ಈ ಥರ ನಾವು ಮಾಡ್ತಾನೇ ಇರ್ತೀವಿ. ಸೊ ಪುದೀನ ಬಾತ್ಗೆ ಕಡಲೆಕಾಳು ಹಾಕಿರೋದ್ರಿಂದ ಇದು ಕಡಲೆಕಾಳಿನ ಪುದೀನ ಬಾತ್ ಅಂತಲೇ ಹೆಸರು ಕೊಡ್ಬೋದು ಇದಕ್ಕೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಆಗಿದೆ ರೈಸ್ ಅಂತೂ ಕಡಲೆಕಾಳಿನ ಕಲರ್ ಬಿಟ್ಟಿದೆ. ನೋಡೋಕ್ಕೆ ಪುದೀನ ಬಾತ್ ಥರನೇ ಕಾಣಿಸ್ತಾ ಇಲ್ಲ. ನಾವು ಪುದೀನ ಅಷ್ಟು ಹಾಕಿರೋದ್ರಿಂದ ಪುದೀನ ಕಲರ್ ಏನಾದರೂ ಕಾಣಿಸ್ತಾ ಇದೆಯಾ? ಇಲ್ಲ, ಕಡಲೆಕಾಳಿನ ಕಲರೇ ಕಾಣಿಸ್ತಾ ಇದೆ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಮತ್ತೆ ಮತ್ತೆ ಇದೇ ಥರ ರೆಸಿಪಿನ ಮನೇಲಿ ಟ್ರೈ ಮಾಡ್ತಾ ಇರ್ತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇದಕ್ಕೆ ಜಾಸ್ತಿ ಗೋಡಂಬಿ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋಡಂಬಿ ಸ್ಕಿಪ್ ಮಾಡಿದ್ದೀನಿ. ಸೊ ಬರೀ ಕಡಲೆಕಾಳಿನ ಫ್ಲೇವರೇ ಇರಲಿ ಅಂತ. ಈ ರೆಸಿಪಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿರೋರಿಗೆ ಬಡಿಸಿದ್ರೆ ಅವರೆಲ್ಲರೂ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ. ಇದು ಕಾಂಬಿನೇಷನ್ನು ನಾವು ಕಾಯಿ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿನ ಇಟ್ಕೋಬೋದು. ಚಟ್ನಿಗೆ ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮೊಸರು ಬಜ್ಜಿ ಮಾಡ್ಕೊಂಡ್ರೂ ಓಕೆ. ನಾವು ಒಂದೊಂದೇ ಸ್ಪೂನನ್ನು ಕಡಲೆಕಾಳು ಜೊತೆ ಬಾಯಲ್ಲಿ ಇಟ್ಕೊಂಡಾಗ ನಾವು ಆ ಒಂದು ಫ್ಲೇವರ್ನ ನಾವು ತುಂಬ ಅದು ಹೇಳೋಕ್ಕಾಗಲ್ಲ, ತಿಂದ್ರೇ ಗೊತ್ತಾಗುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾನೇ ಇರ್ತೀನಿ. ಥ್ಯಾಂಕ್ ಯು, ಬಾಯ್.